ಹಾಯ್ ಫ್ರೆಂಡ್ಸ್, ಈ ಗಾಡಿ ಏನು ನೋಡ್ತಾ ಇದ್ದೀರಾ ಒಕಿನವ ರಿಡ್ಜ್ ಅಂತ. ಇದು ಈ ಗಾಡಿ ನಮ್ಮ ಹಾಸನ್ದು. ಏನಾಗಿತ್ತು ಅಂದರೆ ರ್ಯಾಟ್ ಬಿಟ್ಟಾಗಿ ಪ್ರಾಬ್ಲಮ್ ಆಯಿತು ಗಾಡಿ. ಕಸ್ಟಮರು ತಗೊಂಡೋಗಿ ಮೆಕ್ಯಾನಿಕ್ ಹತ್ರ ಬಿಟ್ಟಿದ್ದಾರೆ. ಮೆಕ್ಯಾನಿಕ್ ಎಲ್ಲ ಚೆಕ್ ಮಾಡಿದ್ದಾರೆ ಒಂದು ಸಲ ಎಲ್ಲನೂ. ಅವರೇನೋ ಗೊತ್ತಾಗಿಲ್ವೇನೋ ಮೋಸ್ಟ್ಲಿ ಏನಾಗಿದೆ ಅಂತ. ಕಂಪ್ಲೀಟು ರ್ಯಾಟ್ ಬೇಟ್ ಆಗಿರೋದ್ರಿಂದ ಮೋಟ್ರೆಲ್ಲ ಪ್ರಾಬ್ಲಮ್ ಇರಬೇಕು ಅಂತ ಮೋಟ್ರೆಲ್ಲ ಬಿಚ್ಚಿ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿ ಒಂದು ದಿನ ಓಡಿದೆ. ಒಂದೇ ದಿನ ಪಿಕಪ್ ಇಲ್ಲ, ಗಾಡಿ ಏನೂ ಇಲ್ಲ. ಒಂದಿನ ಹೋಗಿದೆ. ಸಂಜೆ 5 ಗಂಟೆ ಗಾಡಿ ಡೆಲಿವರಿ ಕೊಟ್ಟಿದ್ದಾರೆ ಅವರು ಕಸ್ಟಮರ್ಗೆ. ಬೆಳಗ್ಗೆ 10 o'clock ಅಷ್ಟೊತ್ತಿಗೆ ಗಾಡಿ ನಿಂತೋಗಿದೆ ಪಿಕಪ್ ಇಲ್ದೇ. ಲಾಸ್ಟಿಗೆ ಇಲ್ಲಿಗೆ ಕಳಿಸಿದ್ರು, ಹೊಳೆನ್ಸ್ಪುರ ಶ್ರೀರಂಗನಾಥ ಈ ವರ್ಕ್ಸೆ. ನಾನೆಲ್ಲ ಚೆಕ್ ಮಾಡಿದೆ, ರ್ಯಾಟ್ ಬೀಟ್ ಆಗಿತ್ತು, ಎಲ್ಲ ಚೆಕ್ ಮಾಡಿದೆ. ಅಲ್ಲಿ ಏನು ಮಾಡಿದ್ದಾರೆ ಮೆಕ್ಯಾನಿಕ್ಕು ಅಂದರೆ ಕಂಟ್ರೋಲರ್ ಪ್ರಾಬ್ಲಮ್ ಇರಬೇಕು ಅಂದ್ಬಿಟ್ಟು ಮೋಟ್ರ್ ರೆಡಿ ಆದಮೇಲೆ ಕಂಟ್ರೋಲರ್ನೂ ತರಿಸಿದ್ದಾರೆ. ಕಸ್ಟಮರ್ ಹೋಗಿ ಒಕಿನವ ಕಂಪ್ನಿಲಿ ಶೋರೂಮಲ್ಲಿ ಹೋಗಿ ತೊಗೊಬಂದಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಈ ಕಂಟ್ರೋಲರ್ಗೆ ಹೊಸ ಕಂಟ್ರೋಲರ್ ಕೊಟ್ಟಿರೋದು ಇವರು. ನಾನ್ ರಿಜಿಸ್ಟರ್ ವೆಹಿಕಲ್ ಬರುತ್ತೆ ಇದರಲ್ಲಿ, ಒಂದು ಲೋ ಸ್ಪೀಡ್ ವೆಹಿಕಲ್, ಅದ್ರದ್ದು ಕೊಟ್ಬಿಟ್ಟಿದ್ದಾರೆ ಕಂಟ್ರೋಲರು. ಗಾಡಿ ನೋಡಿದ್ರೆ ರಿಜಿಸ್ಟರ್ ಗಾಡಿ, ಸ್ಪೀಡ್ ಇರೋ ಗಾಡಿ, 60 km ಸ್ಪೀಡ್ ಬರುತ್ತೆ. ರೋಡಾಗಿ ಇಳಿಸಿರೋ ಒಂದು 50 to 55 ಸ್ಪೀಡ್ ಬರುತ್ತೆ. ಅವರು ಅನ್ರಿಜಿಸ್ಟರ್ ವೆಹಿಕಲ್ದು ಕಂಟ್ರೋಲರ್ ಕೊಟ್ಬಿಟ್ಟಿದ್ದಾರೆ. ಅವರಲ್ಲಿ ಏನು ಮಾಡಿದ್ರೋ ಗೊತ್ತಿಲ್ಲ. ಹಾಸನಲ್ಲಿ ಲಾಸ್ಟಿಗೆ ಇಲ್ಲಿ ಕಳಿಸಿದ್ರು, ಎಲ್ಲ ಬಿಚ್ಚಿ ರೆಡಿ ಮಾಡ್ದು. ಮೋಟ್ರ್ ಕಂಡೀಷನ್ ಅಲ್ಲೋರು ಚೆಕ್ ರೆಡಿ ಮಾಡಿದ್ದಾರೆ ಮೋಟ್ರನ್ನ ಆಲ್ರೆಡಿ. ಒಂದು ಸಲ ವೈಂಡಿಂಗ್ ಎಲ್ಲ ಮಾಡಿಸಿ ಏನೇನೋ ಮಾಡಿದ್ದಾರೆ. ಮೋಟ್ರ್ ಕಂಡೀಷನ್ ಚೆಕ್ ಮಾಡಿದೆ, ಅದು ರೆಡಿ ಆಗೋಂಥ ಸ್ಥಿತಿಲಿ ಇರಲಿಲ್ಲ. ಅದಕ್ಕೆ ಹೊಸದು ಹಾಕ್ಸ್ಕೊಳ್ಳಿ ಅಂತ ಕಸ್ಟಮರ್ಗೆ ಹೇಳಿದೆ. ಆಮೇಲೆ ಕಂಟ್ರೋಲರ್ ತಂದಿದ್ದೀವಿ ಈ ಥರ ಅಂತ ಅಂದರು. ಕಂಟ್ರೋಲರ್ ಬೇಡ, ಅವ್ರ ಗಾಡೀಲಿರೋ ಅಂಥ ಕಂಟ್ರೋಲರೇ ಚೆನ್ನಾಗಿದೆ ಅದು. ಅದಕ್ಕೋಸ್ಕರ ಅದನ್ನೇ ರೆಡಿ ಮಾಡಿ, ರ್ಯಾಟ್ ಬೀಟ್ ಆಗಿದ್ದೆಲ್ಲ ರೆಡಿ ಮಾಡಿ ಮೋಟ್ರ್ ಸಮೇತ ಹೊಸದಾಕಿ ಈಗ ಗಾಡಿನ ರನ್ ಮಾಡೋದು ನೋಡೋದಾದರೆ ನೋಡ್ತಿರ್ಬೋದು. ಸ್ಪೀಡಾ ಒಳ್ಳೆ ಪಿಕಪ್ ಇದೆ, ಈಗ ಒಳ್ಳೆ ಸ್ಪೀಡ್ ಇದೆ. $61 ಬರುತ್ತೆ. ಇದೇ ರೀತಿ ಯಾವುದೇ ಎಲೆಕ್ಟ್ರಿಕ್ ಗಾಡಿಗಳು ಸರ್ವಿಸ್ ಇರೋದಾಗಲಿ, ಬ್ಯಾಟ್ರಿ ಸರ್ವಿಸ್ ಇರೋದಾಗಲಿ, ಬ್ಯಾಟ್ರಿ ಮೈಲೇಜ್ ಬರ್ತಾಯಿಲ್ಲ, ನಿಮಗೆ ಗಾಡಿ ಆಫ್ ಆಗ್ತಿದೆ, ಬ್ಯಾಟ್ರಿ ಏನೇ ಆದ್ರೂ ಬ್ಯಾಟ್ರಿ ರೆಡಿ ಆಗ್ತದೆ ನಮ್ಮ ಹತ್ರ. ಎಲೆಕ್ಟ್ರಿಕ್ ಸ್ಕೂಟರ್ ಸಮೇತ ಸರ್ವಿಸ್ ಸಮೇತ ಇಲ್ಲೇ ಇರ್ತದೆ. ಏನೇ ಇದ್ರೂ ಕಾಮೆಂಟಲ್ಲಿ ತಿಳಿಸಿ.